ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ನಾನು ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿದ್ದೀನಿ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿಗೆ ನಿಯರ್ ಇರೋದ್ರಿಂದ ಸ್ವಲ್ಪ ಪ್ರೀಮಿಯಂ ಕಡಿಮೆ ಆಗಿರ್ತದೆ. ಸೊ ಟ್ರೇಡಿಂಗ್ ಏನು ನೋ ಪ್ರಾಬ್ಲಮ್. ಈಗ ನಾವು ಬ್ಯಾಂಕ್ ನಿಫ್ಟಿ ಕಡೆನೇ ಫೋಕಸ್ ಮಾಡೋಣ. ನೋಡಿ, ಬ್ಯಾಂಕ್ ನಿಫ್ಟಿ ನಾನು ಇವಾಗ 1 ಅವರ್ ಚಾರ್ಟಲ್ಲಿದ್ದೀನಿ. ಶುಕ್ರವಾರ ಈ ಒಂದು ಸಪೋರ್ಟನ್ನು ಅದು ಟೆಸ್ಟ್ ಮಾಡಿ ಮೇಲೋಗಿದೆ. ಓಕೆನಾ? ಈ ಒಂದು ಸಪೋರ್ಟನ್ನು ಅದು ಟೆಸ್ಟ್ ಮಾಡಿ ಮೇಲೋಗಿದೆ. ನೋಡಿ, ಹೈ ಮತ್ತೆ ಹೈ, ಇದು ಮತ್ತೆ ಹೈ ಆಗ್ಬೋದು. ಓಕೆ, ಎಲ್ಲಿ ತನಕ ಹೈ ಆಗ್ಬೋದು ನೋಡಿ, 54,448 ಆಲ್ ಟೈಮ್ ಹೈ ಬಂದು ಆ ಲೆವೆಲ್ಗಿದೆ. ಓಕೆ, ಈಗ ಹೈ ಮಾಡಿರೋದೆಷ್ಟು? 53,888, ಅಂದರೆ 53,888ಕ್ಕೆ ಅದು ಹೈ ಮಾಡಿದೆ. ಈಗ ನಾವು ಟ್ರೇಡ್ ಯಾವ ಥರ ತಗೋಬೋದು ಅಂದರೆ ನೋಡಿ, ಫಸ್ಟು ನೀವು ಲಾಂಗ್ ಏನಾದರೂ ಹೋಲ್ಡ್ ಮಾಡ್ತೀನಿ ಬೈ ಮಾಡಿ ಅನ್ನೋರು ಈ ಒಂದು ಲೆವೆಲನ್ನು ನೀವು SL ಆಗಿ ತಗೊಂಡು ನೀವು ಮೇಲ್ಗಡೆಗೆ ತಗೋಬೋದು. ಆದರೆ ಟಾರ್ಗೆಟ್ ಎಷ್ಟು ಲಿಮಿಟೆಡ್ ಆಗಿದೆ ನೋಡಿ. ಇಲ್ಲಿಗೂ ಕಂಪೇರ್ ಮಾಡಿದ್ರೆ 52,200ವರೆಗೆ ಬರ್ಬೋದು, 300 ಇದೆ. ಇಲ್ಲಿ ಬಂದು 53,900 ಇದೆ. ಅಂದರೆ ಅಲ್ಲಿಗೆ ನಿಮಗೆ ಇಲ್ಲಿ 1,200 ಪಾಯಿಂಟ್ ನಿಮಗೆ SL ಸಿಗುತ್ತೆ. ಟಾರ್ಗೆಟ್ ಎಷ್ಟು? ಕೇವಲ ಒಂದು 800 ಪಾಯಿಂಟ್ ಸಿಗುತ್ತೆ ಅಷ್ಟೇ. 800 ಪಾಯಿಂಟ್. ಅಲ್ಲಿಗೆ ನಿಮಗೆ ಇಲ್ಲಿ ರಿಸ್ಕ್ ರಿವಾರ್ಡು ಕರೆಕ್ಟ್ ಮ್ಯಾಚ್ ಆಗಲ್ಲ. ಸೊ ನೀವೇನು ಮಾಡ್ಬೋದು, ಯಾರು ಕೂಡ ಮೇಲ್ಗಡೆಗೆ ಹೋಗುವಂಥ, ಅಂದರೆ ನಿಮ್ಗೆ ಯಾವಾಗ ಅದಾಗುತ್ತೆ ಅಂದರೆ ನೋಡಿ, ಇದನ್ನು ಬೀಟ್ ಮಾಡಿ ಹೋದಾಗ ಮಾತ್ರ, ಅಂದರೆ ಆಲ್ ಟೈಮ್ ಹೈಯನ್ನು ಟಚ್ ಮಾಡಿ ಮೇಲ್ಗಡೆ ಹೋದಾಗ ಮಾತ್ರ ಅದು ವ್ಯಾಲ್ಯೂ ಆಗಿ ನಿಮಗೆ ಇಲ್ಲಿ ಏನಾದರೂ ಟ್ರೇಡ್ ತಗೊಂಡ್ರೆ ಮೇಲ್ಗಡೆಗೆ. ಇನ್ ಕೇಸ್ ನೀವು ಶುಕ್ರವಾರ ಏನಾದರೂ ಕಾಲ್ ಆಪ್ಷನ್ ಬೈ ಮಾಡಿರೋರಿಗೆ ನೋ ಪ್ರಾಬ್ಲಮ್, ಒಳ್ಳೆ ಪ್ರಾಫಿಟ್ ಆಗ್ಬೋದು. ಈಗ ರೀಸೆಂಟಾಗಿ ನಾನು ಪೊಸಿಷನ್ ಮಾಡ್ತೀನಿ ಅನ್ನೋರಿಗೆ ನೋಡಿ, ನಿಮಗೆ ರಿಸೀವ್ ರಿವಾರ್ಡು ಕರೆಕ್ಟ್ ಬರಲ್ಲ. ಸೊ ಅದರಿಂದ ನೀವು ಫ್ಯೂಚರ್ ಸ್ವಲ್ಪ ವೆಯ್ಟ್ ಮಾಡಿ. ಈ ಒಂದು ಲೆವೆಲನ್ನು ಆಲ್ ಟೈಮ್ ಹೈಯನ್ನು ತೆಗೆದು ಇಲ್ಲೇ ಏನಾದರೂ ನೋಡಿ ಈ ಥರ ಏನೋ ಸ್ಟ್ರಕ್ ಆಗಿ ಮೇಲ್ಗಡೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆದರೆ ಬ್ಯಾಂಕ್ ನಿಫ್ಟಿಲಿ ಒಂದು ದೊಡ್ಡ ಮೂಮೆಂಟ್ ಮೇಲ್ಗಡೆಗೆ ಸಿಗಬಹುದು. ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಅದರಿಂದ ನೀವು ಏನಾದರೂ ಹೋಲ್ಡ್ ಮಾಡ್ತೀನಿ ಅನ್ನೋರು, ಪೊಸಿಷನ್ ಹೋಲ್ಡ್ ಮಾಡ್ತೀನಿ ಅನ್ನೋರು ವೆಯ್ಟ್ ಮಾಡೋದು ನನ್ನ ಒಂದು ಅಭಿಪ್ರಾಯದಲ್ಲಿ ಬೆಟರು. ಓಕೆ, ಇನ್ನು ಡೇ ಟ್ರೇಡಿಂಗ್ ನೋಡೋಣ. ಇವತ್ತಿನ ಒಂದು ಟ್ರೇಡ್ಗೆ ಯಾವ ಥರ ಆಗ್ಬೋದು ನೋಡೋಣ. ಲೆವೆಲ್ಸ್ಗಳು ಏನೇನಿದೆ ಇವತ್ತಿನ ಒಂದು ಟ್ರೇಡ್ಗೆ. ಓಕೆ, ನೋಡಿ, ನೀವು ಫಸ್ಟು ಇವತ್ತು ಏನಾದರೂ ಇನ್ ಕೇಸ್ ಇದರ ಒಂದು ಮೇಲ್ಗಡೆ ಏನಾದರೂ ಓಪನ್ ಆದರೆ ನೋಡಿ, ಒಂದು ಅಬ್ಸರ್ವೇಷನ್ ಮಾಡಿ. ಇಲ್ಲಿಂದ ಇಲ್ಲಿ ತನಕ ಒಂದು ರ್ಯಾಲಿ ಆಗಿದೆ. ಇನ್ ಕೇಸ್ ಈ ಒಂದು ಲೆವೆಲ್ಗಳಲ್ಲಿ ಏನಾದರೂ ಓಪನ್ ಆದರೆ ನಾವು ಕಾಲ್ ಆಪ್ಷನ್ ಬೈ ಮಾಡ್ಬೋದಾ? ಮಾಡ್ಬೋದು, ಮಾಡಬಾರ್ದು ಅಂತೇನಿಲ್ಲ. ಬಟ್ ಇಲ್ಲಿ ಒಂದು ಕರೆಕ್ಷನ್ ಬಂದು ಮೇಲ್ಗಡೆ ಹೊಡೆದ್ರೆ ನಮಗೆ ತುಂಬ ವ್ಯಾಲ್ಯೂಯಬಲ್ ಆಗಿರ್ತದೆ. ತುಂಬ ಅದು ಮತ್ತೆ ಮೇಲೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದರೂ ಈ ಲೆವೆಲಲ್ಲಿ ಓಪನ್ ಆದರೆ ಇಲ್ಲಿ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ವಲ್ಪ ಸಸ್ಟೈನ್ ಆಗುವಂಥ ಸಾಧ್ಯತೆ ಇರ್ತದೆ. ಇನ್ ಕೇಸ್ ಮೇಲ್ಗಡೆ ಏನಾದರೂ ಓಪನ್ ಆದರೆ. ಓಕೆನಾ? ಇಲ್ಲಾಂದರೆ ಇಲ್ಲಿಂದ ಅದು ರಿವರ್ಸ್ ಆಗಿ ಇಲ್ಲೊಂದು ಕರೆಕ್ಷನ್ ತೆಗೆದುಕೊಂಡು ಮೇಲ್ಗಡೆ ಹೋಗ್ಬೋದು. ಈ ಕರೆಕ್ಷನ್ ಎಲ್ಲಿ ತನಕ ಬರೋ ಸಾಧ್ಯತೆ ಇರುತ್ತೆ ಅಂದರೆ ನೋಡಿ, ಮೇಲ್ಗಡೆ ಏನಾದರೂ ಓಪನ್ ಆದರೆ ಇದೇ ಒಂದು ಲೆವೆಲ್. ಇಲ್ಲಿ ನೋಡಿ, ಸೈಕಾಲಜಿಕಲ್ ಲೆವೆಲ್ ಕೂಡ ಇಲ್ಲೇ ಇದೆ. ಇನ್ನು 54,000 ಬಂದು ಈ ಲೆವೆಲಲ್ಲೇ ಇರೋದ್ರಿಂದ ಇಲ್ಲಿ ಖಂಡಿತವಾಗ್ಲೂ ಕೂಡ ಸೆಲ್ಲರ್ಸ್ ಇದ್ದೇ ಇರ್ತಾರೆ ಈ ಒಂದು ಲೆವೆಲಲ್ಲಿ. ಅದರಿಂದ ಸೈಕಾಲಜಿಕಲ್ ಲೆವೆಲ್ ಆದ್ದರಿಂದ ಇಲ್ಲಿ ಸ್ವಲ್ಪ ಕರೆಕ್ಷನ್ ನಾವು ವೆಯ್ಟ್ ಮಾಡಿ ಎಂಟ್ರಿ ಕೊಡೋದು ಬೆಟರು. ಇನ್ ಕೇಸ್ ಇದೇನಾದರೂ ಬೀಟ್ ಆಗಿ ಮೇಲ್ಗಡೆ ಸ್ಟ್ರಾಂಗ್ ಆದಂಥ ಕ್ಯಾಂಡಲ್ಗಳು ಫಾರ್ಮ್ ಆಗಿ ಹೋದರೆ ನೋಡಿ, ಇಲ್ಲಿ ಅನ್ವೈಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಆವಾಗ ಮಾರ್ಕೆಟು ಮತ್ತೆ ಮೇಲ್ಗಡೆ ಟ್ರಿಗರ್ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ತುಂಬ ಒಂದು ಕ್ರಿಟಿಕಲ್ ಆದಂಥ ಪೊಸಿಷನಲ್ಲಿದೆ ಬ್ಯಾಂಕ್ ನಿಫ್ಟಿ. ನೋಡೋಣ, ಯಾಕೆಂದರೆ ರಿಸೀವ್ ರಿವಾರ್ಡ್ ತುಂಬ ಅಷ್ಟೇನು ಫೇವರೇಬಲ್ ಆಗಿಲ್ಲ. ಅಂದರೆ ಇಲ್ಲಿ ನೋಡಿ, ಲೆವೆಲ್ ಹೇಳ್ಬಿಡ್ತೀನಿ ಫಸ್ಟು. ನೋಡಿ, ನೀವೇನಾದರೂ ಕಾಲ್ ಆಪ್ಷನ್ ಬೈ ಮಾಡೋರಿಗೆ ಮೊದಲನೇದು ಇದು, ಎರಡನೇದು ಈ ಲೆವೆಲ್ 53,153. ಸೆಕೆಂಡ್ ಲೆವೆಲು ಈ ಒಂದು ಲೆವೆಲ್ ಇದೆ. ನೀವು ಕಾಲ್ ಆಪ್ಷನ್ ಬೈ ಮಾಡ್ತೀರಿ, ರಿಸಿಪ್ಟ್ ತಗೊಳ್ಳೋರು ಈ ಲೆವೆಲ್ಗೆ ನೀವು ವೆಯ್ಟ್ ಮಾಡಿದ್ರೆ ಬೆಟರು. ಇಲ್ಲಿಂದ ಬಂದು ಹಿಂಗೆ ಮೇಲ್ಗಡೆ ಹೋದರೆ ಆವಾಗ ನೋಡಿ, ಇದು 1, 2, 3 ವೇವ್ ಹೋದರೆ ದೊಡ್ಡ ವೇವ್ ಆಗುವಂಥ ಸಾಧ್ಯತೆ ಇರುತ್ತೆ. ABC ವೇವು. ನೀವು SL ಅನ್ನು ಈ ಲೆವೆಲ್ಗೆ ಇಟ್ಕೋಬೇಕಾಗ್ತದೆ. ಸೊ ನೆಕ್ಸ್ಟು ಇನ್ ಕೇಸ್ ಏನಾದರೂ ಇದರ ಕೆಳಗಡೆಗೆ ಏನಾದರೂ ಓಪನ್ ಆಯ್ತು ಅಂದರೆ ನೀವು ಈ ಲೆವೆಲ್ಗೆ SL ಇಟ್ಕೊಂಡು ಕೆಳಗಡೆ ಈ ಲೆವೆಲ್ ತನಕ ನೀವು ಟ್ರೇಡನ್ನು ಮಾಡ್ಬೋದು. ಪುಟ್ ಆಪ್ಷನನ್ನು ನೀವು ಬೈ ಮಾಡಿ ಎಕ್ಸಿಟ್ ಮಾಡ್ಕೋಬೋದು ಈ ಲೆವೆಲ್ಗೆ. ಖಂಡಿತವಾಗ್ಲೂ ಈ ಲೆವೆಲ್ ಬಿಟ್ಟಾದ್ರೆ ಮತ್ತೆ ಮಾರ್ಕೆಟು ಕ್ರ್ಯಾಶ್ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಅರ್ಥ ಮಾಡ್ಕೊಳ್ಳಿ. ಮತ್ತೊಂದು ಸರಿ ಹೇಳ್ತೀನಿ, ಈ ಲೆವೆಲ್ಲು 53,600 ಏನು ಕ್ಲೋಸಿಂಗ್ ಆಗಿದ್ದಾನೆ
ಆ ಲೆವೆಲಿಂದ ಕೆಳಗಡೆಗೆ ಓಪನ್ ಆದರೆ 53,153 ಕೂಡ ಬರ್ಬೋದು. ಓಕೆ, ನೆಕ್ಸ್ಟ್ ಕಾಲ್ ಆಪ್ಷನ್ ಬೈ ಮಾಡೋರು ನೋಡಿ, ಈ ಒಂದು ಲೆವೆಲನ್ನು ಎಸ್ ಎಲ್ ಆಗಿ ಇಟ್ಕೊಂಡು ನೀವು ಮೇಲ್ಗಡೆಗೆ ಬೈ ಮಾಡಬೇಕಾಗುತ್ತೆ. ಓಕೆನಾ, ಈ ಟ್ರೆಂಡ್ ಇದು ಕಂಟಿನ್ಯೂಯೇಷನ್ ಆದರೆ ನೋಡಿ 54,448 ಕೂಡ ಬರ್ಬೋದು. $54,448 ಕೂಡ ಬರ್ಬೋದು ಈ ಟ್ರೆಂಡು ಕಂಟಿನ್ಯೂಯೇಷನ್ ಆದರೆ. ನನ್ನ ಅನಿಸಿಕೆ ಪ್ರಕಾರ ಒಂದು ಕರೆಕ್ಷನ್ ಆಗಿ ಮೇಲ್ಗಡೆ ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅಭಿಪ್ರಾಯ ಪಡ್ತೇನೆ. ಯಾಕೆಂದರೆ ಇಲ್ಲಿಂದ ಇಲ್ಲಿವರೆಗೆ ಬೈ ಆಗಿರ್ತದೆ. ಇವ್ರು ಏನಾದರೂ ಇಲ್ಲಿ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಸ್ಟಾರ್ಟ್ ಆದರೆ ಇಲ್ಲಿ ಅಡೆತಡೆ ಏನಿದೆ ನೋಡಿ 54,000 ಕೂಡ ಇಲ್ಲೇ ಸೈಕಾಲಜಿಕಲ್ ಲೆವೆಲ್ ಆಗಿರೋದ್ರಿಂದ ಇಲ್ಲಿ ಅವರು ಸೆಲ್ಲರ್ಸು ಕೆಳಗಡೆ ಬರೋ ತಳ್ಳೋ ಸಾಧ್ಯತೆ ಇರುತ್ತೆ. ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಮಾರ್ಕೆಟ್ ಓಪನ್ ಆದಮೇಲೆ ಗೊತ್ತಾಗುತ್ತೆ ನಿಮ್ಗೆ. ಇಷ್ಟೇ, ಕಾಲ್ ಆಪ್ಷನ್ನೇನೋ ನೀವು ಬೈ ಮಾಡಬೇಕಾದ್ರೆ ಈ ಲೆವೆಲನ್ನು ಎಸ್ ಎಲ್ ಇಟ್ಕೋಬೋದು. ಟಾರ್ಗೆಟು 54,000. ಅದನ್ನು ಮೇಲ್ಗಡೆ ಬೀಟ್ ಆದರೆ ನಿಯರೆಸ್ಟು ಆಲ್ ಟೈಮ್ ಹೈ ಹತ್ರ ಅದು ಹೋಗ್ಬೋದು. ಕೆಳಗಡೆ ಬೀಟ್ ಆಯ್ತಂದರೆ ನೋಡಿ ಈ ಒಂದು ಎಸ್ ಎಲ್ ಇಟ್ಕೊಂಡು ಈ ಲೆವೆಲನ್ನು ನೀವು ಟಾರ್ಗೆಟ್ ಮಾಡ್ಬೋದು. ಅಗೇನ್ ಅದು ಈ ಲೆವೆಲ್ ಒಳಗಡೆ ಬಂದು ಸೇರ್ಬೋದು. ಇದಿಷ್ಟೇ ಬ್ಯಾಂಕ್ ನಿಫ್ಟಿಲಿ ಇರುವಂಥದ್ದು. ನಿಫ್ಟಿ ಒಂದು ಸಲ ನೋಡೋಣ ನೋಡಿ. ನಿಫ್ಟಿನೂ ಕೂಡ ಅದೇ ಥರ ಇದೆ ನೋಡಿ. ನಿಫ್ಟಿನೂ ಕೂಡ ಏನು ಬದಲಾವಣೆ ಇಲ್ಲ ನೋಡಿ. ಈ ಒಂದು ಲೆವೆಲ್ ನಿಮಗೆ ಅದು ರೆಸಿಸ್ಟೆನ್ಸ್ ಆಗಿ ಇಲ್ಲೇ ಓಪನ್ ಆಗಿ ಅದು ಕೆಳಗಡೆ ಕರೆಕ್ಷನ್ ಆಗುವಂಥ ಸಾಧ್ಯತೆ ಇದೆ ನೋಡಿ. ಅದಕ್ಕೆ ಹೇಳೋದು, ಯಾರು ಕೂಡ ಎಕ್ಸೈಟ್ಮೆಂಟಲ್ಲಿ ಬೈ ಮಾಡಬೇಡಿ. ಸ್ವಲ್ಪ ಮಾರ್ಕೆಟಲ್ಲಿ ತಾಳ್ಮೆಯಿಂದ ನೀವು ಚಾರ್ಟನ್ನು ಅಬ್ಸರ್ವ್ ಮಾಡಿ. ನೀವು ಫಸ್ಟು ಚಾರ್ಟನ್ನು ಓದೋದನ್ನು ನೀವು ಕಲಿತ್ರೆ ಮಾತ್ರ ನೀವು ಮಾರ್ಕೆಟಲ್ಲಿ ಟ್ರೇಡಿಂಗಲ್ಲಿ ಸಕ್ಸಸ್ ಆಗಲಿಕ್ಕೆ ಸಾಧ್ಯ. ಇನ್ವೆಸ್ಟ್ಮೆಂಟು ಮತ್ತು ಟ್ರೇಡಿಂಗು ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಇನ್ವೆಸ್ಟ್ಮೆಂಟ್ ಒಂದು ಮಾಡ್ಯೂಲೇ ಬೇರೆ, ಟ್ರೇಡಿಂಗ್ ಮಾಡ್ಯೂಲೇ ಬೇರೆ. ಇನ್ವೆಸ್ಟ್ಮೆಂಟ್ ಮಾಡುವಂಥ ಮೆಥಡೇ ಬೇರೆ, ಟ್ರೇಡಿಂಗ್ ಮಾಡುವಂಥ ಮೆಥಡೇ ಬೇರೆ. ನೀವು ಫಸ್ಟು ಟ್ರೇಡಿಂಗ್ ಮಾಡೋರು ಏನು ಮಾಡಬೇಕು, ನೀವು ಯಾವ ಥರ ಒಂದು ಎಕ್ಸಾಮಲ್ಲಿ ನೀವು ಪಾಸ್ ಆಗಬೇಕಂದ್ರೆ ನೀವು ಪುಸ್ತಕಗಳು ಓದುವಂಥ ಶೈಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಮಹತ್ವವನ್ನು ಪಡ್ಕೊಂಡಿರ್ತದೆ. ಅದೇ ಥರ ನೀವು ಚಾರ್ಟನ್ನು ಓದೋದನ್ನು ನೀವು ಚೆನ್ನಾಗಿ ಕಲಿತ್ರೆ ಟ್ರೇಡಿಂಗನ್ನು ನೀವು ಉತ್ತಮವಾಗಿ ಮಾಡ್ಬೋದು ನೋಡಿ. ಸಪೋರ್ಟ್ ಎಗೇನ್ ರಿವರ್ಸ್ ನೋಡಿ, ಎಗೇನ್ ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಇಲ್ಲೇನು ಒಂದು ಗ್ರೀನ್ ಕ್ಯಾಂಡಲ್ ಕೊಟ್ಟು ಇಲ್ಲಿ ಟಚ್ ಮಾಡಿ ಫೇಕ್ ಮಾಡಿ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಅದರಿಂದ ನೀವು ಈ ಲೆವೆಲನ್ನು ಬೀಟ್ ಆದಮೇಲೆ ನೋಡಿ 25,000 ಸೈಕಾಲಜಿಕಲ್ ಲೆವೆಲ್ ಆಗಿದೆ. ಬ್ಯಾಂಕ್ ನಿಫ್ಟಿಗೂ ಕೂಡ ಅದೇ ಥರ ತೋರ್ತಾ ಇದೆ. ನೋಡೋಣ, ಇವೆರಡನ್ನು ಕಂಪೇರ್ ಮಾಡಿದ್ರು ಕೂಡ ಸೇಮ್ ಒಂದೇ ಥರ ಪ್ರೊಜೆಕ್ಷನನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆ ಇದೆ. ಯಾವ ಥರ ಒಂದು ಲೈವ್ ಚಾರ್ಟಲ್ಲಿ ಮಾರ್ಕೆಟ್ ಓಪನ್ ಆದಮೇಲೆ ಬಿಹೇವ್ ಆಗುತ್ತೆ ಅನ್ನೋದು ನಾವು ಗಮನಿಸಬೇಕಾಗ್ತದೆ ನೋಡಿ. ನಿಫ್ಟಿನೂ ಕೂಡ ನೀವು ಇಲ್ಲೇ ಇರೋದ್ರಿಂದ ಟಾರ್ಗೆಟು ಇದನ್ನು ಬೀಟ್ ಆದರೆ ನೀವು ಹೇಗೆ ನೀವು ಕಾಲ್ ಆಪ್ಷನನ್ನು ಬೈ ಮಾಡ್ಬೋದು. ಮತ್ತೆ ನೀವು ಬೈ ಮಾಡಿ ಬಿಡಬಾರ್ದು. ಇನ್ ಕೇಸ್ ಇದ್ರ ಕೆಳಗಡೆ ಬಂದು ಮತ್ತೆ ಅದು ಕ್ಲೋಸ್ ಆಯ್ತು ಅಂದರೆ ನೋಡಿ, ಈ ಲೆವೆಲಿಂದ ಕೆಳಗಡೆ ಕ್ಲೋಸ್ ಆಯ್ತು ಅಂದರೆ ನೀವು ಎಕ್ಸಿಟ್ ಮಾಡಬೇಕಾಗುತ್ತೆ. ಓಕೆ, ಎಕ್ಸಿಟ್ ಮಾಡಿಬೇಕಾದ್ರೆ ನೀವು ಪುಟ್ಟನ್ನು ಬೈ ಮಾಡ್ಬೋದು. ಒಂದೇ ಕಡೆಗೆ ನೀವು ಯಾವತ್ತೂ ಕೂಡ ನಾವು ಮಾರ್ಕೆಟಲ್ಲಿ ಸ್ಟಿಕ್ ಆಗಿರಬಾರ್ದು. ಅದು ಪ್ರೈಸ್ ಯಾವ ಥರ ಬಿಹೇವ್ ಮಾಡ್ತದೆ ನಾವು ಅದರ ಜೊತೆಲಿ ಹೋಗ್ಬೇಕೆ ವಿನಃ ನಮ್ಮ ಜೊತೆಗೆ ಯಾವತ್ತೂ ಕೂಡ ಮಾರ್ಕೆಟ್ ಬರಲ್ಲ. ಓಕೆ ನೋಡಿ, ಇದು ಕೂಡ ನಿಫ್ಟಿ ಸೇಮ್ ಅದೇ ಥರ ಇದೆ. ಇದರಲ್ಲೂ ಏನು ಬದಲಾವಣೆ ಇಲ್ಲ ನೋಡಿ. ಇದು ಎಸ್ ಎಲ್ಲು, ಇದೇ ಎಸ್ ಎಲ್ ಆಗಿರುತ್ತೆ ನಿಮಗೆ ಕಾಲ್ ಆಪ್ಷನ್ ಬೈ ಮಾಡೋರಿಗೆ. ಈ ಒಂದು ಲೆವೆಲ್ 24,700 ಅಥವಾ 800 ಲೆವೆಲ್. ಈಗ ಏನು ಕ್ಲೋಸ್ ಆಗಿದೆ 24,781. ನೀವು 24,750 ನೋಡಿ ಈ ಲೆವೆಲ್ಗೆ ಇಟ್ಕೊಳ್ಳಿ. ಅಥವಾ 24,700 24,700ಗೆ ನೀವು ಎಸ್ ಎಲ್ ಇಟ್ಕೊಂಡು ನೀವು ಮೇಲ್ಗಡೆ ಟ್ರೇಡ್ ಮಾಡ್ಬೋದು. ಓಕೆ, ಇನ್ ಕೇಸ್ ಏನಾದರೂ ಇಲ್ಲಿ ಡೋಜಿ ಅಥವಾ ಆ್ಯಂಗಲ್ಫಿಂಗ್ ಕ್ಯಾಂಡಲ್ ಬಂದರೆ ನೀವು ಎಂಟ್ರಿಯನ್ನು ತಗೊಂಡ್ಕೊಂಡು ಕೆಳಗಡೆ ಈ ಲೆವೆಲ್ಗೆ 24,500ವರೆಗೂ ನೀವು ಮತ್ತೆ ಒಂದು ಟ್ರೇಡನ್ನು ಮಾಡ್ಬೋದು. ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ. ಇದು ನಿಫ್ಟಿ ಲೆವೆಲ್ಲು, ಅದು ಬ್ಯಾಂಕ್ ನಿಫ್ಟಿ ಲೆವೆಲ್ಲು. ನಿಮ್ಗೇನಾದರೂ ಕೋರ್ಸ್ ಬಗ್ಗೆ ತಗೋಬೇಕು, ನಾನು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಬೇಕಂದ್ರೆ ನಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನಾನು ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ.